ವಾಲ್ಮೀಕಿ ಹಗರಣ ಪ್ರಕರಣದಲ್ಲಿ ಸದ್ಯ ಸಿಬಿಐ ಎಂಟ್ರಿ ಆಗಿದ್ದು ಇವತ್ತು ಇಬ್ಬರ ನಿವಾಸದಲ್ಲಿ ದಾಳಿ ನಡೆಸಿ ತಲಾಶ್ ನಡೆಸಿದೆ. ಬಿಜೆಪಿಯ ಕಾರ್ಪೊರೇಟರ್ ಮನೆ ಮೇಲೆ ಸಿಬಿಐ ದಾಳಿ ಇಟ್ಟಿದೆ. ಗೋವಿಂದರಾಜು ಮತ್ತು ಕುಮಾರಸ್ವಾಮಿ ಮನೆ ಮೇಲೆ ದಾಳಿ ನಡೆಸಿದ್ದು ದಾಳಿ ಇದೀಗ ಅಂತ್ಯವಾಗಿದೆ. ದಾಖಲೆಗಳ ಸಮೇತವಾಗಿ ಮನೆಯಿಂದ ಸಿಬಿಐ ಅಧಿಕಾರಿಗಳು ಹೊರಟಿದ್ದಾರೆ. ಮೂಟೆಯಲ್ಲಿ ದಾಖಲೆಯನ್ನ ಕೊಂಡೊಯ್ದಿದ್ದಾರೆ ಅಧಿಕಾರಿಗಳು. ಒಂದೇ ಕಾರ್ನಲ್ಲಿ 4 ಸಿಬಿಐ ಅಧಿಕಾರಿಗಳು ಹೊರಟಿದ್ದಾರೆ. ಹಂತ ಹಂತವಾಗಿ ಮನೆಯಿಂದ ಎಲ್ಲ ಅಧಿಕಾರಿಗಳು ಕೂಡ ನಿರ್ಗಮಿಸಿದ್ದಾರೆ. 3 ಕಾರುಗಳಲ್ಲಿ ಬಂದಿದ್ದಂತಹ ಸಿಬಿಐ ಅಧಿಕಾರಿಗಳು 4 ಕೂಡ ಒಟ್ಟಾಗಿ ಹೊರಟಿದ್ದಾರೆ. ಒಂದು ಮೂಟೆಯ ತುಂಬ ಒಂದಷ್ಟು ದಾಖಲೆಗಳನ್ನ ಹೊತ್ತು ಹೊಯ್ದಿರುವಂಥದ್ದನ್ನ ನೀವು ಗಮನಿಸ್ತಾ ಇದ್ರಿ. ಸೊ ನಾಗರಾಜ್ನ ಅಕೌಂಟ್ನಿಂದ ಗೋವಿಂದರಾಜು ಅಕೌಂಟ್ಗೆ ಹಣ ಟ್ರಾನ್ಸ್ಫರ್ ಆಗಿತ್ತು. 60 ಲಕ್ಷ ಹಣ ಟ್ರಾನ್ಸ್ಫರ್ ಆಗಿದ್ದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗೋವಿಂದರಾಜು ವಿಚಾರಣೆ ಕೂಡ ಈಗಾಗಲೇ ನಡೆದಿತ್ತು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಅಮರೇಶ್ರಿಂದ. ಅಮರೇಶ್, ಸದ್ಯ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರ ನಿವಾಸದಲ್ಲಿ ತಲಾಶ್ ನಡೆಸಲಾಗಿದೆ. ಸೊ ಈ ತಲಾಶ್ನ ಹಿನ್ನೆಲೆ ನಾಗರಾಜ್ನ ಅಕೌಂಟ್ನಿಂದ ಬಂದಂಥ ಹಣ ಇರಬೇಕು. ಸೊ ಅದರಲ್ಲಿ ಪ್ರಮುಖವಾಗಿ ಕುಮಾರಸ್ವಾಮಿಯ ಪಾತ್ರ ಏನಿದ್ರಲ್ಲಿ ಮತ್ತು ದಾಳಿಯ ಹಿನ್ನೆಲೆಯಲ್ಲಿ ಏನೆಲ್ಲ ದಾಖಲೆಗಳನ್ನ ಕೊಂಡೊಯ್ದಿದ್ದಾರೆ? ದಿವ್ಯಜ್ಯೋತಿ, ವಾಲ್ಮೀಕಿ ನಿಗಮದ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅಧಿಕೃತವಾಗಿ ಸಿಬಿಐ ಅಧಿಕಾರಿಗಳು ಎಂಟ್ರಿ ಆಗಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯ ಕುಮಾರಸ್ವಾಮಿ ಮತ್ತು ಗೋವಿಂದರಾಜು ಅನ್ನುವಂಥ ಇಬ್ಬರು ವ್ಯಕ್ತಿಗಳ ಮನೆ ಮೇಲೆ, ಅಂದ್ರೆ ಕುಮಾರಸ್ವಾಮಿ ಮತ್ತು ಗೋವಿಂದರಾಜು ಸ್ವತಃ ತಂದೆ ಮಗ ಆಗಿರುವಂಥದ್ದು. ಯಾರು ಗೋವಿಂದರಾಜು ಇದ್ದಾರೆ ಅವರು ಬಳ್ಳಾರಿಯ ಬಿಜೆಪಿ ಕಾರ್ಪೊರೇಟ್ ಆಗಿರುವಂಥದ್ದು. ಹೀಗಾಗಿ ಅಂದ್ರೆ ಗೋವಿಂದರಾಜು ಅವರ ಅಕೌಂಟ್ಗೆ 60 ಲಕ್ಷ ಹಣ ನೆಕ್ಕಂಟಿ ನಾಗರಾಜ್, ಅಂದ್ರೆ ಈ ಒಂದು ವಾಲ್ಮೀಕಿ ನಿಗಮ ಹಗರಣದ ಪ್ರಮುಖ ಆರೋಪಿ ಏನಿದ್ದಾರೆ ನೆಕ್ಕಂಟಿ ನಾಗರಾಜ್, ಅವರ ಅಕೌಂಟ್ ನಿಂದ 60 ಲಕ್ಷ ಹಣ ವರ್ಗಾವಣೆ ಆಗಿತ್ತು ಅನ್ನುವಂತ ಆರೋಪ ಇದೆ. ಹೀಗಾಗಿನೇ ಈಗಾಗಲೇ ಸಿಬಿಐ ಅಧಿಕಾರಿಗಳು ಈ ಹಿಂದೆನೂ ಸಹಿತ ಗೋವಿಂದರಾಜು ಅವರಿಗೆ ಒಂದು ನೋಟಿಸ್ ಅನ್ನು ಕೊಟ್ಟಿದ್ರು, ವಿಚಾರಣೆಗೆ ಹಾಜರಾಗಬೇಕು ಅನ್ನೋ ನಿಟ್ಟಿನಲ್ಲಿ. ಈಗಾಗಲೇ ಗೋವಿಂದರಾಜು ಕೂಡ ಸಿಬಿಐ ಅಧಿಕಾರಿಗಳ ಮುಂದೆ ಹೋಗಿ ಒಂದು ಕ್ಲಾರಿಫಿಕೇಶನ್ ಕೂಡ ಕೊಟ್ಟು ಬಂದಿದ್ರು ಅನ್ನುವಂತ ಮಾಹಿತಿ ಇದೀಗ ಸಿಕ್ಕಿರುವಂತದ್ದು. ಹೀಗಾಗಿ ಮತ್ತೆ ಸಿಬಿಐ ಅಧಿಕಾರಿಗಳಿಗೆ ಅನುಮಾನ ಬಂದಿದೆ. ಹೀಗಾಗಿ ಯಾರ್ಯಾರ ಅಕೌಂಟ್ಗೆ ಹಣ ವರ್ಗಾವಣೆ ಆಗಿದೆ ಅನ್ನುವಂತ ಮಾಹಿತಿಯನ್ನು ಪಡೆದುಕೊಂಡಿದ್ದಂತ ಸಿಬಿಐ ಅಧಿಕಾರಿಗಳು ಇವತ್ತು ಗೋವಿಂದರಾಜು ಮತ್ತು ಅವರ ತಂದೆ ಇರ್ತಕ್ಕಂಥ ಮನೆಗೆ, ಅಂದ್ರೆ ಬಳ್ಳಾರಿಯ ಗಾಂಧಿನಗರದ ಮನೆಗೆ ದಾಳಿ ಮಾಡೋದ್ರ ಮೂಲಕ ಸಾಕಷ್ಟು ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡಿದ್ರು. ಅಂದ್ರೆ ಈ ಒಂದು 60 ಲಕ್ಷ ಹಣ ಯಾವಾಗ ಬಂತು, ಹೇಗ್ ಬಂತು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಅಧಿಕೃತ ದಾಖಲೆಗಳನ್ನ ಮುಂದಿಟ್ಕೊಂಡು ಇವತ್ತು ಸಿಬಿಐನ 10ಕ್ಕೂ ಹೆಚ್ಚು ಅಧಿಕಾರಿಗಳು 3 ಕಾರುಗಳಲ್ಲಿ ಏನು ಬಂದಿದ್ರು ಅವರೆಲ್ಲರೂ ಕೂಡ ಅವರ ತಂದೆ ಮಗ ಇಬ್ಬರನ್ನು ಕೂಡ ಸಾಕಷ್ಟು ರೀತಿಯಿಂದ ವಿಚಾರಣೆಯನ್ನ ಮಾಡಿದ್ರು. ಮತ್ತೊಂದು ಕಡೆಗೆ ಸದ್ಯ ಮಾಜಿ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರು ಏನಿದ್ದಾರೆ, ಅವರು ಗೋವಿಂದರಾಜು ಅವರ ಮನೆ, ಅಂದ್ರೆ ಒಂದು ಮನೆ ಇದೆ, ಅದನ್ನ ಬಾಡಿಗೆ ತೆಗೆದುಕೊಂಡಿದ್ದಾರೆ ಅನ್ನುವಂತ ವಿಚಾರ ಕೂಡ, ಅಂದ್ರೆ ರೆಸಾರ್ಟ್ ಅನ್ನ. ಹೀಗಾಗಿ ಆ ಒಂದು ವಿಚಾರಕ್ಕೂ ಸಂಬಂಧಪಟ್ಟಂತೆ ಸಹಿತ ಸಾಕಷ್ಟು ವಿಚಾರಗಳನ್ನ ಇವತ್ತು ಗೋವಿಂದರಾಜು ಮತ್ತು ಅವರ ತಂದೆಯಿಂದ ಸಿಬಿಐ ಅಧಿಕಾರಿಗಳು ಪಡೆದುಕೊಂಡಿದ್ದಾರೆ. ಮತ್ತೊಂದು ಕಡೆ ಯಾರ್ಯಾರ ಖಾತೆಗೆ ಈ ಒಂದು ಅಕ್ರಮ ಹಣ ವರ್ಗಾವಣೆ ಆಗಿತ್ತು ಎಲ್ಲರ ಮನೆಗಳ ಮೇಲೂ ಕೂಡ ದಾಳಿ ಮಾಡತಕ್ಕಂತ ಸಾಧ್ಯತೆಗಳು ಕೂಡ ಇದೀಗ ದಟ್ಟವಾಗಿರುವಂತದ್ದು. ಸದ್ಯಕ್ಕೆ ಒಂದಿಷ್ಟು ಮಾಹಿತಿಗಳನ್ನ ಮೂಟೆಗಳಲ್ಲಿ ತುಂಬಿಕೊಂಡು ಸಿಬಿಐ ಅಧಿಕಾರಿಗಳು ತೆರಳಿದ್ದಾರೆ. ದಿವ್ಯಜ್ಯೋತಿ, ಥ್ಯಾಂಕ್ ಯು ಅಮರೇಶ್ ನಿಮ್ಮೆಲ್ಲ ಮಾಹಿತಿಗೆ.